ನಮಸ್ಕಾರ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ವೀಕ್ಷಕರೇ, ಬನ್ನಿ ಇವತ್ತು ಸ್ಪೆಷಲ್ಲಾಗಿ ಮಳೆ ಜಿಟ್ಟಿ ಮಳೆ ಬರ್ತಾ ಇರೋದು ಒಂಥರ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕಂತ ಅನಿಸುತ್ತೆ ಎಲ್ರಿಗೂ ಕೂಡ. ಅದು ಕೂಡ ಬಿಸಿ ಬಿಸಿ ಇದ್ದರೆ ಏನಪ್ಪ ಒಂದಕ್ಕಿಂತ ಒಂದು ಜಾಸ್ತಿನೇ ತಿನ್ಬೋದು. ಹಾಗಾದರೆ ನಾನು ಇವತ್ತು ಸ್ಪೆಷಲ್ಲಾಗಿ ಮಹಾರಾಷ್ಟ್ರದಲ್ಲಿ ಸಿಗುವಂಥ ಸಮೋಸ ಮಾಡ್ತಾಯಿದ್ದೀನಿ. ಆಲೂ ಸಮೋಸ ತುಂಬಾ ಸ್ಪೆಷಲ್ಲಾಗಿರೋದು. ಇದು ನಮ್ಮ ಕಡೆ ಮಾತ್ರ ಏನಪ್ಪ ಅಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ರೋಡ್ ಸೈಡೆಲ್ಲ ಈ ರೀತಿ ಬಂಡಿಗಳು ಹಚ್ಚಿರ್ತಾರೆ. ಬಂಡಿ ಮೇಲೆ ನೋಡ್ತಾ ಇರ್ಬೋದು, ರಶ್ ಇರುತ್ತೆ. ಜಿಟಿ ಮಳೆಯಲ್ಲಿ ಸಖತ್ ಕ್ರಿಸ್ಪಿಯಾಗಿರುವಂಥ ಸಮೋಸ ಯಾವ ರೀತಿ ಮಾಡಿಕೊಂಡು ತಿನ್ಬೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಮ್ಮ ಕಡೆ ನಮ್ಮ ಸ್ಪೆಷಲ್ ಆಗಿರುವಂಥ ಮಹಾರಾಷ್ಟ್ರೀಯನ್ ಸಮೋಸ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡೋರಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಹೊಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಒಳಗಡೆ ತುಂಬಿರುವಂಥ ಆಲೂ ಫಿಲಫು ಸೂಪರ್ ರುಚಿಯಾಗಿರುತ್ತೆ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಮಾಡೋದಕ್ಕಾಗಿ ಇಲ್ಲಿ ನಾನು 1 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ್ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಒರೆಸ್ಕೊಂಡು ಹಾಕೋಬೇಕು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನಷ್ಟು. ಆಮೇಲೆ ಅದಕ್ಕೆ ಎಣ್ಣೆ ಹಾಕೋಬೇಕಾಗತ್ತೆ. ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟಲ್ಲಿ ಚೆನ್ನಾಗಿ ಎಣ್ಣೆ ಮಿಕ್ಸ್ ಆದಮೇಲೆ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ರೆಡಿ ಆಗ್ತಾ ಇರಬೇಕು. ಅಲ್ಲಿವರೆಗೂ ನಾವು ಹಿಟ್ಟಲ್ಲಿ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಷ್ಟೆಲ್ಲ ಆದಮೇಲೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪ ಕೂಡ ಅಳ್ಕ ಇರಬಾರ್ದು. ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಚೆನ್ನಾಗಿ ಸಮೋಸ ಬರುತ್ತೆ. ಇವಾಗ ಪೂರ್ತಿ ನಾನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ. ಅರಿಶಿನ ಹಾಕ್ತೀವಲ್ಲ ಅದೊಂಥರ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಇಷ್ಟು ಗಟ್ಟಿಯಾಗಿರೋ ನಾದಿರುವಂಥ ಹಿಟ್ಟು ಒಂದು ಬೌಲಲ್ಲಿ ತೆಗೆದು ಒಂದು 1/2 hour ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇವಾಗ ನಾವು ಆಲೂಗಡ್ಡೆ ಈಗ ನೋಡಿ ಒಳಗಡೆ ಫಿಲಪ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಕೂಡ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ತೊಗೋಬೇಕು. ನಿಮಗೆ ಸ್ವಲ್ಪ ವಿಡಿಯೋದಲ್ಲಿ ಸ್ಕಿಪ್ ಆಯ್ತಂತ ಆ ರೀತಿ ತೋರಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಕಡೆ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡ್ಬಿಡಿ. ಅದರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ, ಈಗ ನಾವು ಮಾಡಿರೋಂಥ ಪೇಸ್ಟ್ ಇರುತ್ತಲ್ವ ಅದು ಖಾರ ಪೇಸ್ಟ್ ಅದೆಲ್ಲ ಹಾಗೆ ಇದರಲ್ಲಿ ಹಾಕ್ಕೋಬೇಕು ಎಣ್ಣೆಯಲ್ಲಿ. ಅದು ಸ್ವಲ್ಪ ಹಸಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಚಿಟಿಕೆಯಷ್ಟು ಇಂಗು ಮತ್ತು ಅರಿಶಿನದ ಪುಡಿ ಇವೆಲ್ಲ ಕೂಡ ಹಾಕಿದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೋಬೇಕು. ಮತ್ತು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಹಾಗೇ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಮಿಕ್ಸಿಯಲ್ಲಿ ಉಳಿದಿರೋಂಥ ಪೇಸ್ಟೆಲ್ಲ ಕೂಡ ಹಾಕ್ಕೊಂಡು ಮತ್ತೆ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಅರ್ಧ ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕು. ನೋಡಿ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತವಾಗಿ ಮಾಡಿ ನೋಡಿ. ಆಮೇಲೆ ಕುದಿಸಿರೋಂಥ ಆಲೂಗಡ್ಡೆ ನಾನು ಹಾಗೆ ಸಪ್ಪೆ ಸುಲಿದು ತೊಗೊಂಡು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಪೂನಿಂದನೇ ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಮ್ಯಾಶ್ ಮಾಡಿದ್ವಿ ಅಂದರೆ ಕೈಯಿಂದ ಅರ್ಧ ಮತ್ತು ಸ್ಪೂನಿಂದ ಮಾಡುವಾಗ ಪೂರ್ತಿ ಒಂಥರ ಪೇಸ್ಟ್ ಥರ ರೆಡಿ ಆಗಿಬಿಡುತ್ತೆ. ಆ ರೀತಿ ಏನು ಬೇಡ, ನಾವು ಓನ್ಲಿ ಸಪ್ಪೆ ಸುಲಿದು ಇಟ್ಕೋಬೇಕು. ಆಮೇಲೆ ನಾವು ಈ ರೀತಿ ಕಲಸೋವಾಗನೇ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ ಟೇಸ್ಟಿಯಾಗಿರುವಂಥ ಫಿಲಪ್ ಮಾಡುವಂಥ ಆಲೂಗಡ್ಡೆ ಮಿಶ್ರಣ ರೆಡಿ ಆಗ್ತಾ ಇರೋದು. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತೆಗೆದು ಇಟ್ಕೋಬೇಕು ಒಂದು ಬೌಲಲ್ಲಿ. ಈ ಕಡೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಹಚ್ಚೋದಕ್ಕೂ ಕೂಡ ಹಿಟ್ಟು ಮತ್ತು ಈ ರೀತಿ ಆಲೂಗಡ್ಡೆ ಮಿಶ್ರಣ ಮಾಡಿರೋದು ಅದು ಕೂಡ ತೊಗೊಂಡಿರೋದು. ಇವಾಗ ಪೂರಿ ಸೈಜಷ್ಟು ಒಳ್ಳೆ ತೊಗೊಂಡು ಹಿಟ್ಟು ಉದುರಿಸಿ ಮತ್ತು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ನಾದಿರ್ತೀವಲ್ವ ಅದು ಸ್ವಲ್ಪ ಬೇಗ ಅಗಲವಾಗಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಜೋರು ಹಾಕಿ. ಇದು ಜಾಸ್ತಿ ಪೂರಿ ಥರ ರೌಂಡಾಗಿ ಲಟ್ಟಿಸ್ಬಾರ್ದು. ಸ್ವಲ್ಪನೇ ಲಟ್ಟಿಸ್ಕೊಂಡಾದ್ಮೇಲೆ ಈ ರೀತಿ ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ. ಎಷ್ಟೆಲ್ಲ ನಾವು ಉದ್ದಕ್ಕೆ ಮಾಡ್ತೀವಲ್ವ ಅದರಲ್ಲಿ ಚೆನ್ನಾಗಿ ಸಮೋಸ ಪಟ್ಟಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಇಷ್ಟು ಉದ್ದಕ್ಕೆ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಬಿಡಬೇಕು. ಸೈಡಿಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಕಟ್ ಮಾಡಿರೋಂಥ ಒಂದು ಸೈಡ್ ಕಟ್ ಮಾಡಿರೋಂಥದ್ದು ತೊಗೊಂಡು ಈ ರೀತಿ ಮಡಿಚ್ಕೋಬೇಕು. ಸ್ವಲ್ಪ ನೀರು ಹಚ್ಚಿ ಈ ರೀತಿ ಮಡಿಚ್ಕೊಂಡ್ವಿ ಅಂದರೆ
ಒಳಗಡೆ ಆಲೂ ಫಿಲಪ್ ಮಾಡಿಕೊಂಡು ಮತ್ತು ಈ ರೀತಿ ಸೈಡಿಗೆ ಬಂದಿರೋದು ಈ ರೀತಿ ಮಡ್ಚ್ಕೊಂಡಿವಿ ಅಂದರೆ ಸಖತ್ತಾಗಿ ಸಮೋಸ ರೆಡಿ ಆಯ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿ. ನಿಮಗೆ ಇನ್ನೊಂದು ಕೂಡ ತೋರಿಸ್ತೀನಿ. ಈ ರೀತಿ ಕಟ್ ಮಾಡಿರ್ತೀವಲ್ಲ, ಯಾವ ಸೈಡ್ ಕಟ್ ಮಾಡಿರ್ತೀವಿ ಆ ಸೈಡ್ ಸ್ವಲ್ಪ ಚೆನ್ನಾಗಿ ನೀರು ಹಚ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಆಲೂಗಡ್ಡೆ ಒಳಗಡೆ ತುಂಬ್ಕೊಂಡಾದ್ಮೇಲೆ ಈ ರೀತಿ ಸೈಡಿಗೆ ಸ್ವಲ್ಪ ಮಡ್ಚ್ಕೊಂಡ್ವಿ ಮತ್ತು ಅಂದರೆ ಈ ರೀತಿ ಮೆತ್ಕೊಂಡ್ಬಿಡಬೇಕು. ಆವಾಗಲೇ ಚೆನ್ನಾಗಿ ಮೆತ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಕೂಡ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೋಬೇಕು. ಒಮ್ಮೆಗೆ ಎಣ್ಣೆಯಲ್ಲಿ ಕರಿಯುವಾಗ ತಗೋಬೇಕು. ಇವಾಗ ನೋಡಿ ಇನ್ನೊಂದು ಕೂಡ ಲಟ್ಟಿಸ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಏನಿಲ್ಲ, ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ. ಜಾಸ್ತಿ ಸ್ವಲ್ಪ ಗಟ್ಟಿ ಇರೋದಲ್ವ ಪ್ರಮಾಣ ಹಿಟ್ಟು, ಅದು ಸ್ವಲ್ಪ ಲಟ್ಸೋವಾಗ ಜಾಸ್ತಿ ಪ್ರೆಷರ್ ಹಾಕಬೇಕಾಗತ್ತೆ. ಇಷ್ಟ ಆದಮೇಲೆ ಮತ್ತೆ ಕಟ್ ಮಾಡ್ಕೊಂಡು ತೊಗೋಬೇಕು. ಮಧ್ಯದಲ್ಲಿ ಕಟ್ ಮಾಡಿರೋದು ಸೈಡ್ ನೀರು ಹಚ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಒಳಗಡೆ ತುಂಬ್ಕೊಂಡಾದ್ಮೇಲೆ ಮೇಲೆ ಸೈಡ್ ಇರುತ್ತಲ್ವ ಸ್ವಲ್ಪ ಅದು ಮಡ್ಚ್ಕೋಬೇಕು. ಮಡ್ಚ್ಕೊಂಡಾದ್ಮೇಲೆ ಈ ರೀತಿ ಒತ್ಕೋಬೇಕು. ಆವಾಗಲೇ ಚೆನ್ನಾಗಿ ಸಮೋಸ ಶೇಪ್ ಬರುತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಅನ್ನೋಲ್ಲ ಗೊತ್ತಿಲ್ಲ, ನಾನು ಹೇಳ್ತಾ ಇರೋದು ಸೇಮ್ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಳಗಡೆ ಫಿಲಪ್ ಮಾಡಿ ಈ ರೀತಿ ಮೇಲೆ ಮಾಡಿಸಿ ಇವಾಗ ಈ ಕಡೆ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ಪ್ರೆಷರಾಗಿ ಒತ್ಕೋಬೇಕು. ಇದೇ ಥರವಾಗಿ ಎಲ್ಲ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸಮೋಸಗಳು. ಆಮೇಲೆ ಎಣ್ಣೆ ಕೂಡ ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬಾರ್ದು, ಸ್ವಲ್ಪ ಮೀಡಿಯಮ್ ಬಿಸಿ ಆದಮೇಲೆ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಲೋ ಹೀಟಲ್ಲಿ ಎಣ್ಣೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಆವಾಗಲೇ ಅದು ಚೆನ್ನಾಗಿ ಬೇಕರಿಗಳಲ್ಲಿ ಸಿಗುವಂಥ ರೀತಿಯ ಸಮೋಸಗಳು ರೆಡಿಯಾಗುತ್ತೆ. ಈ ಸಮೋಸ ಕರಿಯೋದಕ್ಕೆ ಆಲ್ಮೋಸ್ಟ್ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ಯಾಕಂದರೆ ಸ್ವಲ್ಪ ಧೀರವಾಗಿ ಕರಿತೀವಿ ಅಲ್ವಾ, ಅಷ್ಟು ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಳಗಡೆ ತನಕ ಕೂಡ ನೋಡ್ಬೋದು ಬಿಸಿ ತಾಗ್ತಾ ಇರುವಂಥ ರುಚಿ ಗೊತ್ತಾಗುತ್ತೆ. ಇವಾಗ ನೋಡಿ ಕರಿತಾ ನಾನು 10 ನಿಮಿಷ ಟೈಮ್ ತೊಗೊಂತಲ್ವ ಚೆನ್ನಾಗಿ ಕರೆದು ರೆಡಿ ಆಯಿತು. ಕಲರ್ ಕೂಡ ಚೆನ್ನಾಗಿ ಬಂದಿರೋದು. ಇವಾಗ ಇಷ್ಟು ಕ್ರಿಸ್ಪಿನೆಸ್ ಬಂದಮೇಲೆ ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಥರವಾಗಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇಕಾದರೆ ಸಾಸ್ ಜೊತೆಗೆ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಇಷ್ಟ ಇರೋರು ಯಾವ ರೀತಿ ಕೂಡ ತಿನ್ಬೋದು. ಈಗ ಬಿಸಿ ಬಿಸಿ ಮೆಣಸಿನ್ಕಾಯಿ ಕೂಡ ಕರೆದು ತಿಂದುಬಿಟ್ರೆ ಸಾಕು, ಅದ್ರ ಜೊತೆಗೆ ಸಖತ್ ರುಚಿಯಾಗಿ ಕೊಡುತ್ತೆ. ನಾನು ಇನ್ನೊಂದು ಕೂಡ ಇದೇ ಥರವಾಗಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಸೇಮ್ ಅದೇ ಥರವಾಗಿ ಕರಿತೀನಿ. ಕ್ರಿಸ್ಪಿನೆಸ್ ಕಲರ್ ಕೂಡ ಚೇಂಜ್ ಆಗೋವರೆಗೂ ಕರೆದು ಬಿಡ್ತೀನಿ. ಆಮೇಲೆ ನೋಡ್ಬೋದು ಇಲ್ಲಿನ ಪ್ಲೇಟ್ನ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಬಿಸಿ ಬಿಸಿ ಸಮೋಸ ರೆಡಿ ಆಯಿತು. ಮಳೆ ಜಿಟಿ ಮಳೆ ಬರ್ತಾ ಇರೋದು. ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೂ ಕೂಡ ಕೊಟ್ಬಿಡಿ. ಅವರು ಕೂಡ ಸಖತ್ತಾಗಿ ಮನೇಲಿ ಎಂಜಾಯ್ ಮಾಡ್ತಾ ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ. ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ವೀಕ್ಷಕರೇ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಕೊಟ್ಟು ಹೋಗಿ ಅಂತ ಕೇಳ್ಕೊತೀನಿ. ಧನ್ಯವಾದ.